ವಾಲ್ಪರೈ ತಮಿಳುನಾಡಿನ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಬರುವ ಒಂದು ದಟ್ಟ ಅರಣ್ಯ. ಅಭಿವೃದ್ಧಿಯ ಹೆಸರಿನಲ್ಲಿ ಈ ದಟ್ಟ ಅರಣ್ಯವೇ ನಾಶವಾಗಿ ಹೋಯಿತು. ಶ್ರೀಮಂತಿಕೆಯಿಂದ ಕೂಡಿರುವಂತಹ ಸಸ್ಯ ಸಂಪತ್ತು ಹಾಳಾಯಿತು. ತಮ್ಮ ನೆಲೆಯನ್ನು ಕಳ್ಕೊಂಡಿರುವಂತಹ ಎಷ್ಟೋ ಜೀವಜಂತುಗಳು, ಪ್ರಾಣಿ ಪಕ್ಷಿಗಳ ಸಂತತಿನೇ ನಾಶವಾಗಿ ಹೋಯಿತು. ಇಂತಹ ಅಜ್ಞಾತದಲ್ಲಿ ಇರುವಂತಹ ಅಗರ್ಭ ಶ್ರೀಮಂತ ದಟ್ಟ ಅರಣ್ಯ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಕಾರ್ವೇರ್ ಮಾರ್ಷ್ ಈ ಅರಣ್ಯಕ್ಕೆ ಹೊಕ್ಕು ಆ ನಿಗೂಢತೆಯನ್ನು ಬಯಲು ಮಾಡೋದಲ್ಲದೆ ಅರಣ್ಯದ ಅಭಿವೃದ್ಧಿಯ ಹೆಸರಿನಲ್ಲಿ ಅರಣ್ಯದ ನಾಶಕ್ಕೆ ಕಾರಣವಾಗ್ತಾನೆ. ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ, ಈ ಕಾರ್ವೇರ್ ಮಾರ್ಷ್ ಆದಿವಾಸಿಗಳ ಜೊತೆ ಸ್ನೇಹ ಸಂಬಂಧವನ್ನು ಬೆಳೆಸಿ ಯಾವ ರೀತಿಯಾಗಿ ಅದರ ದುರುಪಯೋಗವನ್ನು ಪಡಿಸ್ಕೊಳ್ತಾನ ಏನು ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಯಲ್ಲಿ ಪಾಠ 2 ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಇದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ರಚನಾಕಾರರು ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು. ಇವತ್ತು ಮಾನವ ಅತಿಯಾದ ಆಸೆಯಿಂದ, ದುರಾಸೆಯಿಂದ ರಸ್ತೆಗಳ ಅಗಲೀಕರಣ, ಕಟ್ಟಡಗಳ ನಿರ್ಮಾಣ, ನಗರೀಕರಣ ಮುಂತಾದವುಗಳ ಹೆಸರಿನಲ್ಲಿ ಅನೇಕ ಕಾಡನ್ನು ನಾಶ ಮಾಡ್ತಾ ಇದ್ದಾನೆ, ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಹೀಗೆ ಎಷ್ಟೋ ಕಾಡುಗಳು, ಕೆರೆ, ಕಟ್ಟೆ, ಬಾವಿಗಳು ವಿಳಾಸ ಇಲ್ಲದೇ ಮಾಯವಾಗಿ ಹೋಗಿವೆ. ಪರಿಸರ, ಪ್ರಕೃತಿ ಕುರಿತಾದ ಇಂತಹ ಎಷ್ಟೋ ಲೇಖನಗಳು ಮನುಷ್ಯನ ಕಣ್ ತೆರೆಯಲು ಪ್ರಯತ್ನ ಪಟ್ಟರೂ ಕೂಡ ಮನುಷ್ಯ ಕಣ್ಬಿಟ್ಟು ನೋಡ್ತಾ ಇಲ್ಲ. ಹಾಡು ಹಗಲೇ ಪರಿಸರದ ಕಗ್ಗೊಲೆಯನ್ನು ಮಾಡ್ತಾ ಇದ್ದಾನೆ. ಹಾಗೆ ಹಾಮನಾಯಕ್ ಅವರು ಒಂದು ಮರದ ಬೆಲೆ ಎನ್ನುವಂತಹ ಒಂದು ಕೃತಿಯಲ್ಲಿ ಒಂದು ಮರಕ್ಕೆ ಎಷ್ಟು ಬೆಲೆ ಇದೆ, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೂ ಕೂಡ ತಿಳಿದವರೇ, ಶಿಕ್ಷಿತರೇ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವ ಹಾಗೆ ಮಾನವನ ಜೀವನ, ಮಾನವನ ಸಂತತಿ ವಿನಾಶದೆಡೆಯತ್ತ ಸಾಗ್ತಾ ಇದೆ. ಈ ಪರಿಸರವನ್ನು ಕಾಪಾಡುವ, ರಕ್ಷಿಸುವ ಹೊಣೆ ಹೆಚ್ಚಿನದಾಗಿ ಇಂದಿನ ಯುವಕರ ಕೈಯಲ್ಲಿದೆ. ಪಾಠದ ಮುಂದುವರೆದ ಭಾಗ. ಮಾರ್ಚ್ಗೆ ಪರಿಚಯವಾದದ್ದು ಪೂಣಚ್ಚಿ ಎಂಬ ಆದಿವಾಸಿ. ಅವನ ನೆರವಿನಿಂದ, ನೆರವು ಅಂದರೆ ಸಹಾಯ, ಇಡೀ ಅರಣ್ಯವೆಲ್ಲ ಮಾರ್ಚ್ ಅನ್ವೇಷಿಸೋದು ಅಂದರೆ ಹುಡುಕಾಡೋದು. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ಅಂದರೆ ಸವಿಯೋದು, ಆನಂದಿಸೋದು. ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸಿದ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿದ. ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನು ತಂದು ನೆಟ್ಟ. ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು. ಮಾರ್ಚ್ಗೆ ಕಾಡಿನಲ್ಲಿ ಒಂದು ಸಣ್ಣ ಕಾಲುದಾರಿ ಕಾಣುತ್ತೆ. ಅದರ ಮೂಲಕ ಬಂದಾಗ 4-6 ಮನೆಗಳು ಕಾಣುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿಯ ಪರಿಚಯ ಆಗುತ್ತೆ. ಅಲ್ಲೇ ಬಿಡಾರವನ್ನು ಹೂಡ್ತಾನೆ. ಅಂದರೆ ಆ ವ್ಯಕ್ತಿಯ ಹೆಸರು ಏನಾಗಿರುತ್ತೆ? ಪೂಣಚ್ಚಿ. ಆ ಆದಿವಾಸಿಯ ಹೆಸರು ಪೂಣಚ್ಚಿ. ಆ ಪೂಣಚ್ಚಿಯ ಸಹಾಯದಿಂದನೇ ಎಲ್ಲ ಅರಣ್ಯವನ್ನೆಲ್ಲ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಎಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾನೆ, ಹುಡುಕಾಟ ಮಾಡ್ತಾನೆ. ಅದರ ಜೊತೆಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾನೆ, ಆಸ್ವಾದಿಸ್ತಾನೆ. ಮತ್ತು ಆ ಸೌಂದರ್ಯವನ್ನು ನೋಡಿ, ಪ್ರಕೃತಿಯ ಸೌಂದರ್ಯವನ್ನು, ವಾತಾವರಣವನ್ನು ನೋಡಿ ನಾನು ಇಲ್ಲೇ ಇರಬೇಕು, ನೆಲೆಸಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆ ಪೂಣಚ್ಚಿಯ ಸಹಾಯದಿಂದ ಬೇರೆ ಎಲ್ಲರ ವಿಶ್ವಾಸವನ್ನು ಗಳಿಸ್ತಾನೆ. ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಇಡೀ ಪ್ರದೇಶದ ಆ ಅರಣ್ಯದ ನಕ್ಷೆಯನ್ನು ತಯಾರಿಸ್ತಾನೆ. ಆಗ ತಾನೇ ಭಾರತಕ್ಕೆ ಚಹಾದ ಗಿಡಗಳ ಪ್ರವೇಶ ಆಗಿತ್ತು. ಬೇರೆ ದೇಶದಿಂದ ಚಹಾದ ಗಿಡಗಳ ಪ್ರವೇಶ ಆಗತಾನೆ ಆಗಿತ್ತು. ಹೇಗೆ ನಮ್ಮ ಕಾಂಪೌಂಡಲ್ಲಿ ಇಲ್ಲದೆ ಇರುವಂತಹ ಗಿಡಗಳನ್ನು ಪಕ್ಕದ ಮನೆಯಿಂದ ತಂದು ಹಚ್ಚುತ್ತೀವೋ, ಹಾಗೆ ಈ ಚಹಾದ ಗಿಡಗಳು ಕೂಡ ಬೇರೆ ದೇಶದಿಂದ ಬಂದಿರುವಂಥವುಗಳು. ಆ ಬೀಜಗಳನ್ನೇ ಮಾರ್ಷ್ ನೆಡ್ತಾನೆ. ಇದು ಒಂದು ದುರಂತದ ಮೂಲ ಬೀಜಗಳು. ಇವುಗಳನ್ನು ಏನಂತ ಕರೆಯಲಾಗಿದೆ? ದುರಂತದ ಮೂಲ ಬೀಜಗಳು. ಅವು ಯಾವುದ್ರ ಹೆಸರಿಂದ? ಚಹಾ ಗಿಡದ ಹೆಸರಿನಿಂದ
ಅವು ಬಂದಿದ್ವು. ಆ ದುರಂತ ಏನು ಅಂದರೆ ಕಾಡಿನ ನಾಶ. ಕಾಡಿನ ನಾಶವನ್ನು ಮಾಡ್ತಾ ಗಿಡಗಳನ್ನು ಕಡಿತಾ ಏನು ಮಾಡಲಾಗುತ್ತೆ, ಆ ಬೀಜಗಳನ್ನು ನೆಡ್ತಾ ಚಹಾದ ಗಿಡಗಳನ್ನು ವಿಸ್ತರಣೆ ಮಾಡಲಾಗುತ್ತೆ. ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲಾರಂಭಿಸಿದವು. ಹುಲುಸಾಗಿ ಅಂದರೆ ಹೇರಳವಾಗಿ, ಚೆನ್ನಾಗಿ ಅಂತ. ಮಾರ್ಷ್ ನಿಧಾನವಾಗಿ ಕಾಡು ಕಡಿಯುತ್ತಾ ಚಹಾ ಗಿಡಗಳನ್ನು ಪಳಗಿಸುತ್ತಾ ತೋಟವನ್ನು ವಿಸ್ತರಿಸುತ್ತಾ ನಡೆದ. ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಅಸುನೀಗಿದ ಅಂತಂದರೆ ಮರಣ ಹೊಂದಿದ. ಕಾರ್ವೇರ್ ಮಾರ್ಷ್ ವಾಲ್ ಪರೈ ಕಾಡಲ್ಲಿ ಚಹಾದ ಗಿಡಗಳನ್ನು ಏನು ನೆಡ್ತಾನೆ, ಅವು ಹೊಸ ಜಾಗ ಅಲ್ಲ, ಒಳ್ಳೆ ಪೋಷಕಾಂಶಗಳು ಎಲ್ಲ ಚೆನ್ನಾಗಿ ಇರುತ್ತೆ. ಆ ಗಿಡಗಳು ಎಲ್ಲ ಹುಲುಸಾಗಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಹೇರಳವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾವು. ನಿಧಾನವಾಗಿ ಮಾರ್ಷ್ ಕಾಡು ಕಡಿತಾ ಚಹಾದ ಗಿಡಗಳನ್ನು ಬೆಳೆಸ್ತಾ ಅವುಗಳನ್ನು ರಕ್ಷಣೆ ಮಾಡ್ತಾ ಪೋಷಿಸುತ್ತಾ ಏನೋ ಒಂದು ತೋಟವನ್ನು ಏನು ಮಾಡ್ಕೊಂಡಿರ್ತಾನಲ್ಲೇ ಅದರ ಸ್ಥಳವನ್ನು ವಿಸ್ತರಿಸ್ತಾ ಹೋಗ್ತಾನೆ. ಕಾಡು ಕಡಿಯೋದು ಆ ಚಹಾದ ಗಿಡಗಳನ್ನು ನೆಡ್ತಾ ಬೆಳೆಸ್ತಾ ಹೋಗ್ತಾನೆ. ಆ ಗಿಡಗಳು ಎಲ್ಲ ಏನಾಗ್ತಾವು, ಸಮೃದ್ಧವಾಗಿ ಬೆಳೀತಾ ಹೋಗ್ತಾವೆ. ಅದನ್ನೆಲ್ಲ ನೋಡಿ ಆನಂದಿಸ್ತಾ ದಿನವನ್ನು ಕಳೀತಾನೆ. ಹೀಗೆ ಆತ ಯಾವಾಗ ಮರಣವನ್ನು ಹೊಂತಾನೆ, 1934ರಲ್ಲಿ ಮರಣವನ್ನು ಹೊಂತಾನೆ. ಅಂದರೆ ಎಲ್ಲಿ ವಾಲ್ಪರೈಗೆ ಪ್ರವೇಶಿಸಿದ್ದು ಯಾವಾಗ, 1890ರಲ್ಲಿ. ಅಸುನೀಗಿದ್ದು ಯಾವಾಗ, 1934. ಅಂದರೆ ಎಷ್ಟು ವರ್ಷಗಳ ಕಾಲ ಅಲ್ಲಿ ಚಹಾದ ಗಿಡಗಳ ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾನೆ ಕಾಡು ಕಡಿಯುತ್ತಾ, 44 ವರ್ಷಗಳ ಕಾಲ. ಅಂದರೆ 44 ವರ್ಷಗಳ ಕಾಲ ಕಾಡಿನ ಕಗ್ಗೊಲೆನೇ ನಡೀತಾ ಇದೆ. ಮಾರ್ಷ್ನ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯೋತ್ತರದಲ್ಲಿ, ಯಶಸ್ಸು ಅಂದರೆ ಜಯ, ಸ್ವಾತಂತ್ರ್ಯೋತ್ತರದಲ್ಲಿ ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಭಾರತದ ಅಗ್ರಗಣ್ಯ ಅಂದರೆ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳನ್ನು ಕೈಬೀಸಿ ಕರೆಯಿತು. ಕಾಡಿನ ಗರ್ಭಪಾತ ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿನ ಕೊಲೆ ಮಾಡೋದು, ಬೆಳೆಯೋದಕ್ಕಿಂತ ಮುಂಚೆನೇ ಹೊಸಕಿ ಹಾಕೋದು. ಇಲ್ಲಿ ಕಾಡಿನ ಗರ್ಭದಲ್ಲಿ ಇರ್ತಕ್ಕಂತಹ ಗಿಡ ಮರಗಳನ್ನು ಅವು ಬೆಳೆಯೋದಕ್ಕಿಂತ ಮುಂಚೆನೇ ಏನು ಮಾಡಲಾಯಿತು, ಇಲ್ಲಿ ನಾಶ ಮಾಡಲಾಯಿತು. ಇದನ್ನು ಕಾಡಿನ ಗರ್ಭಪಾತ ಅಂತ ಅಂತಾರೆ. ಪ್ರಭಾವದ ನೆರವಿಲ್ಲದೆ ಗಗನಚುಂಬಿ ಮರಗಳು ನೆಲಕ್ಕುರುಳಿದವು. ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟರುಗಳು ಬಂದರು. ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಹೊಗೆಯುಗುಳುವ ಗಡಗಡ ಸದ್ದು ಮಾಡುವ ಲಾರಿ, ಟ್ರ್ಯಾಕ್ಟರ್ಗಳು ಬರತೊಡಗಿದವು. ನೀರವತೆ ನಾಶವಾಯಿತು. ನೀರವತೆ ಅಂದರೆ ಮೌನ, ಶಾಂತಿ. ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿಯಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ, ಅತ್ಯಾಚಾರ ಅಂದ್ರೆ ಮೂಲತ್ವದ ನಾಶ, ಸರ್ಕಾರ ಉತ್ತೇಜನ ಅಂದರೆ ಪ್ರೋತ್ಸಾಹ ನೀಡಿತು. ಉದ್ಯಮಿಗಳಿಗೆ ಅನುಕೂಲವಾಗುವಂತೆ ವರ್ತಿಸಿತು. ನಿಬಿಡ ಅರಣ್ಯಗಳೆಲ್ಲ, ನಿಬಿಡ ಅಂದರೆ ಯಾರೂ ಇಲ್ಲದ ಅಂತ, ಜನಸಂದಣಿ ಇಲ್ಲದ. ತೆರವಾಗಿ ಅಂದ್ರೇನು, ಬಯಲಾಗಿ ಅಂತ. ತೆರವಾಗಿ ಚಹಾ ತೋಟಗಳ ಅನಂತ ಅಂದ್ರೇನು, ವಿಶಾಲ, ಅನಂತ ಬಯಲಿನ ಪ್ರದೇಶಗಳೇ ಏಕಸ್ವಾಮ್ಯತೆ ಪಡೆದವು. ಏಕಸ್ವಾಮ್ಯತೆ ಅಂದರೆ ಅಧಿಕಾರ. ಮಾರ್ಷ್ ಚಹಾ ತೋಟದ ಬೀಜಗಳನ್ನು ಹಾಕಿ ನೆಟ್ಟು ಮರಣ ಹೊಂದ್ಬಿಟ್ಟ. 44 ವರ್ಷಗಳ ಕಾಲ ಒಂದು ತನ್ನದೇ ಅಧಿಕಾರವನ್ನು ಚಲಾಯಿಸಿ ಮರಣ ಹೊಂದಿದ. ನಂತರ ಆತ ನೆಟ್ಟಿರುವಂತಹ ಬೀಜಗಳು ಬೆಳೆದು ದೊಡ್ಡವಾಗಿ ಅವು ಏನಾಗ್ತಾ ಹೋದವು, ಹಾಗೆ ವಿಶಾಲವಾಗಿ ಹರಡ್ತಾ ಹೋದವು. ಈ ಮಾರ್ಷ್ನ ಚಹಾ ಜನಸಾಮಾನ್ಯರ ಜೊತೆಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಕೈಗಾರಿಕೋದ್ಯಮಿಗಳ ಮೂಗಿಗೆ ತಲುಪಿತು. ಅವರನ್ನು ಕೈ ಬೀಸಿ ಕರೆಯಿತು. ಇಲ್ಲಿ ಕಾಡಿನ ಗರ್ಭಪಾತನೇ ಆಯಿತು. ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗುವಿನ ಹೇಗೆ ಹೊಸಕ್ಕೆ ಹಾಕಲಾಗುತ್ತೋ, ಕೊಲೆ ಮಾಡಲಾಗುತ್ತೋ, ಅದೇ ರೀತಿಯಾಗಿ ಕಾಡಿನ ಗರ್ಭದಲ್ಲಿ ಇರುವಂತಹ ಸಣ್ಣ ಸಣ್ಣ ಸಸಿಗಳನ್ನು, ಮರಗಳನ್ನು ಇಲ್ಲಿ ಕೊಲೆ ಮಾಡಲಾಯಿತು, ಕಡಿಯಲಾಯಿತು, ನಾಶ ಮಾಡಲಾಯಿತು. ಎತ್ತರಕ್ಕೆ ಬೆಳೆದಿರುವಂತಹ ಗಗನ ಚುಂಬಿ ಮರಗಳೆಲ್ಲ ನೆಲಕ್ಕೆ ಉರುಳೋದಕ್ಕೆ ಪ್ರಾರಂಭವಾದವು. ಆ ಕಡಿದ ಮರಗಳ ದಿಮ್ಮಿಗಳನ್ನು, ಬಡ್ಡಿಗಳನ್ನೆಲ್ಲ ತೆಗೆದುಕೊಂಡು ಹೋಗೋದಕ್ಕೆ ಕಾಂಟ್ರಾಕ್ಟರ್ಗಳೆಲ್ಲ ಬಂದರು. ಈ
ಕಾಡಿನಲ್ಲಿ ಎಲ್ಲ ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣ, ಸಾರಿಗೆ, ಸಂಪರ್ಕ ಬೆಳೆಯೋದಕ್ಕೆ ಪ್ರಾರಂಭವಾದವು. ದೊಡ್ಡ ದೊಡ್ಡ ವಾಹನಗಳು ಬರೋದಕ್ಕೆ ಪ್ರಾರಂಭಿಸಿದವು. ಗಡಗಡ ಶಬ್ದ, ಹೊಗೆ ಉಗುಳುವ ಲಾರಿ, ಟ್ಯಾಕ್ಟರ್ಗಳ ಪ್ರವೇಶ ಆಯಿತು. ಆ ಕಾಡಿನಲ್ಲಿರುವ ನೀರವತೆ ಅಂದರೆ ಮೌನ, ಶಾಂತತೆ, ಅದರ ಜೊತೆಗೆ ಫಲವತ್ತತೆ ಎಲ್ಲವೂ ನಾಶವಾಗಿ ಹೋದವು. ಗಿಡ ಕಡೆಯಲ್ಲೂ ರಸ್ತೆ ನಿರ್ಮಾಣ, ಕಟ್ಟಡಗಳ ನಿರ್ಮಾಣ ಎಲ್ಲದಕ್ಕಾಗಿ ಜನ ಬೇಕಲ್ಲ, ಅದಕ್ಕೋಸ್ಕರ ಉದ್ಯೋಗ ಸೃಷ್ಟಿಯಾಯಿತು. ಅದನ್ನೇ ಇಲ್ಲಿ ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಅಂತ ಹೇಳಲಾಗಿದೆ. ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡ್ತಾ ಇದೆ. ಇದನ್ನು ಅರಣ್ಯದ ಮೇಲಿನ ಅತ್ಯಾಚಾರ ಅಂತಲೇ ಹೇಳ್ಬೋದು. ಅಂದರೆ ಮೂಲತ್ವದ ನಾಶ, ಅಲ್ಲಿ ಸಂಪತ್ತು ಸಮೃದ್ಧಿಯಿಂದ ಏನು ಕುಡಿತಲ್ಲ ಅದನ್ನೆಲ್ಲ ನಾಶ ಮಾಡಲಾಗಿದೆ. ಅರಣ್ಯದ ಅತ್ಯಾಚಾರವೇ ಆಗಿದೆ. ಆದರೆ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಪ್ರೋತ್ಸಾಹ ನೀಡ್ತಾ ಇದೆ ಉದ್ಯಮಿಗಳಿಗೆ, ವ್ಯಾಪಾರಸ್ಥರಿಗೆ. ಯಾಕೆ? ಅದರಿಂದ ಲಾಭ ಇದೆ, ಹಾಗೆಯೇ ಉದ್ಯೋಗ ಕೂಡ ಸೃಷ್ಟಿಯಾಗ್ತಾ ಇದೆ. ಅದಕ್ಕೆ ಸರ್ಕಾರ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ, ಸಹಾಯವನ್ನು ನೀಡ್ತಾ ಇದೆ. ಈ ನಿಬಿಡವಾದಂಥ ಜನಗಳೇ ಇಲ್ಲದಂತಹ, ಯಾರೂ ಪ್ರವೇಶ ಮಾಡದಂತಹ ಅರಣ್ಯ ಈಗೇನಾಗಿ ಹೋಗಿದೆ? ತೆರವಾಗಿ ಹೋಗಿದೆ, ಬಯಲಾಗಿ ಹೋಗಿದೆ. ಎಲ್ಲರ ಪ್ರವೇಶ ಅಲ್ಲಿ ಆಗ್ತಾ ಇದೆ, ನಾಶ ಆಗ್ತಾ ಇದೆ. ಅಲ್ಲಿ ಚಹಾ ತೋಟಗಳೇ, ಚಹಾ ಗಿಡಗಳೇ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದವು. ಏಕಸ್ವಾಮ್ಯ, ಅವುಗಳದಷ್ಟೇ, ಅವು ಒಂದು ಬಿಟ್ಟರೆ ಬೇರೆ ಇಲ್ಲ, ಅವುಗಳದಷ್ಟೇ ಅಲ್ಲಿ ಅಧಿಕಾರ. ಅನಂತ ಬಯಲು ಪ್ರದೇಶಗಳಲ್ಲೆಲ್ಲ, ಅಂದರೆ ಎಷ್ಟು ವಿಸ್ತಾರವಾಗಿರುವಂಥ ಬಯಲು ಪ್ರದೇಶಗಳಲ್ಲೆಲ್ಲ ಚಹಾದ ಗಿಡಗಳೇ, ತೋಟಗಳೇ ಆವರಿಸಿಕೊಂಡಿವೆ. ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ. ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಅಂದರೆ ವಿಸ್ತಾರ, ಕೊನೆಯಿಲ್ಲದ ಬಯಲು ದಿಗಂತದ ಅಂಚಿನವರೆಗೆ, ದಿಕ್ಕುಗಳ ಕೊನೆಯವರೆಗೆ ಮಾಲೆ ಮಾಲೆಯಾಗಿ ಸಹಸ್ರ ಅಂದರೆ ಸಾವಿರ ಅಂತ ಚದುರು ಮೈಲುಗಳವರೆಗೆ ಹರಡಿರುವ ಇದು ಮಾನವ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕೆಯಂತಿದೆ. ಪತಾಕೆ ಅಂದರೆ ಬಾವುಟ. ವಾಲ್ಪರೈಗೆ ಹಿಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ. ಹೆಗ್ಗಳಿಕೆ ಅಂದರೆ ಪ್ರಶಂಸೆ, ಹೊಗಳಿಕೆ. ಅದರ ಹಿಂದಿನ ಸೊಬಗು ಅಂದರೆ ಸೌಂದರ್ಯ ಮತ್ತು ವೈಭವದ ಸಣ್ಣ ಕುರುಹು ಅಂದರೆ ಸಾಕ್ಷಿ ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ. ಹೀಗೆ ಸಹಸ್ರಾರು ಮೈಲಿಗಳವರೆಗೆ ಹರಡಿಕೊಂಡಿರುವಂತಹ ಈ ಚಹಾದ ತೋಟಗಳು ಹೇಗೆ ಕಾಣ್ತಿದ್ದವು ಅಂತಂದರೆ, ಈ ವಾಲ್ಪರೈ ಕಾಡಿಗೆ ಹಸಿರಿನ ಕಂಬಳಿಯನ್ನು ಹೊದಿಸಿರುವ ಹಾಗೆ ಕಾಣ್ತಾ ಇದೆ. ಈ ಚಹಾದ ತೋಟಕ್ಕೆ ಅಂತ್ಯನೇ ಇಲ್ಲ. ಅನಂತದವರೆಗೂ ಕೂಡ ದಿಕ್ಕಿನ ಕಡೆಯನ್ನು ಕೂಡ ಎಲ್ಲಿ ನೋಡಿದ್ರೂ ಚಹಾದ ತೋಟಗಳೇ ಹರಡಿಕೊಂಡಿವೆ. ಹೀಗೆ ಮಾಲೆಯ ರೂಪದಲ್ಲಿ ಹರಡಿಕೊಂಡಿರುವಂತಹ ಚಹಾದ ತೋಟಗಳು ಮಾನವನ ಶ್ರಮಕ್ಕೆ ಸಿಕ್ಕಿರುವಂತಹ ಒಂದು ಪ್ರತಿಫಲದಂತೆ ಕಾಣ್ತಾ ಇದ್ದವು. ಇವು ವಿಜಯ ಪತಾಕೆಯಂತೆ ಗೋಚರಿಸ್ತಾ ಇದ್ದವು. ಅದರ ಜೊತೆಗೆ ಈ ವಾಲ್ಪರೈಗೆ ಒಂದು ನಿರುದ್ಯೋಗ ಸಮಸ್ಯೆಯನ್ನು ನಿವಾರಿಸಿರುವಂತಹ ಒಂದು ಹೆಗ್ಗಳಿಕೆ ಇದೆ, ಒಂದು ಪ್ರಶಂಸೆ ಇದೆ. ಹಾಗೆ ವಾಲ್ಪರೈಗೆ ಒಂದು ಪ್ರಶಂಸೆ ಇದೆ. ಅದು ಏನು ಪ್ರಶಂಸೆ ಅಂದರೆ, ನಿರುದ್ಯೋಗ ನಿವಾರಣೆ ಮಾಡಿರುವಂತಹ ಒಂದು ಹೊಗಳಿಕೆ ಇದೆ. ಅಂದರೆ ಅಲ್ಲಿ ಹಲವಾರು ಕೈಗಾರಿಕೋದ್ಯಮಿಗಳು ಕೆಲಸ ಪ್ರಾರಂಭವಾಯಿತು. ಇದರಿಂದ ಹಲವಾರು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಒದಗಿಸಿದೆ, ಕೆಲಸವನ್ನು ದೊರಕಿಸಿಕೊಟ್ಟಿದೆ. ಈ ಹೊಗಳಿಕೆ ಪ್ರಶಂಸೆಯ ಜೊತೆಗೆ ವಾಲ್ಪರೈನ ಸಂಪೂರ್ಣ ಕಾಡನ್ನು ಉಳಿಯದಂತೆ, ಕುರುಹು ಯಾವ ಸಾಕ್ಷಿನೂ ಇಲ್ಲದಂತೆ ಅದರ ಸೊಬಗು ಸೌಂದರ್ಯವನ್ನು ಅಳಿಸಿ ಹಾಕಿರುವಂತಹ ಶ್ರಮಕ್ಕೆ ಸಾಕ್ಷಿನೂ ಕೂಡ ಆಗಿದೆ. ಆದರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಅರಿವಿರಲಿಲ್ಲ. ಅರಿವು ಅಂದರೆ ಜ್ಞಾನ. ಕಾಲಾಂತರದಿಂದ ಈ ಕಾಡಿನಲ್ಲಿ ಅಧಿಪತ್ಯ ಅಂದರೆ ಅಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದ ಸಿಂಹ ಬಾಲದ ಕೋತಿಗಳ ನೆಲೆ ಧ್ವಂಸವಾಯಿತು. ಧ್ವಂಸ ಅಂದರೆ ನಾಶ. ಕಾಡಿನೆಲ್ಲೆಡೆ ಆವರಿಸಿದ್ದ ಅವುಗಳ ಸಂಖ್ಯೆ ಕ್ಷೀಣಿಸಿ ಅಂದರೆ ಕಡಿಮೆಯಾಗಿ
ಕೇವಲ 2000ಕ್ಕೆ ಇಳಿದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತು. ಬೆಚ್ಚಿ ಬೀಳೋದಂದರೆ ಆಶ್ಚರ್ಯ ಆಗೋದು ಅಂತ. ಅಪರೂಪದ ಸಿಂಹ ಬಾಲದ ಕೋತಿಗಳ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಯಿತು. ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಬೆಳಕಿಗೆ ಬಂದವು. ಆದರೆ ಸಮಯ ಮೀರಿತ್ತು. ಅವುಗಳ ಬಗ್ಗೆ ಏನೂ ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದಾಗಿತ್ತು. ವಾಲ್ಪರೈನ ಸಾಧನೆ ಏನು, ವಾಲ್ಪರೈಯಿಂದ ಉಪಯೋಗ ಆಗ್ತಕ್ಕಂಥದ್ದು ಏನು ಅನ್ನೋದಾದರೆ, ಅದರಿಂದ ಉದ್ಯೋಗ ಸೃಷ್ಟಿಯಾಯಿತು, ನಿರುದ್ಯೋಗ ಸಮಸ್ಯೆ ದೂರ ಆಯಿತು. ಹಾಗೆಯೇ ಎಲ್ಲಿ ನೋಡಿದರಲ್ಲಿ ಚಹಾದ ತೋಟಗಳ ಒಂದು ಸಹಸ್ರಾರು ಚದುರ ಕಿಲೋಮೀಟರ್ವರೆಗೆ, ಚದುರ ಮೈಲುಗಳವರೆಗೆ ಚಹಾದ ತೋಟಗಳ ಅಭಿವೃದ್ಧಿ ಆಯಿತು, ಬೆಳವಣಿಗೆ ಆಯಿತು, ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಂಡಿತು. ಇದು ವಾಲ್ಪರೈನ ಉಪಯೋಗ. ಆದರೆ ಇದು ಒಂದು ಸೈಡ್ ಆಯಿತು. ಇನ್ನೊಂದು ಸೈಡಿಂದ ನೋಡೋದಾದರೆ ಏನಾಗುತ್ತೆ, ಅಲ್ಲಿ ಸೃಷ್ಟಿ ಸೌಂದರ್ಯ, ಆ ಸೊಬಗು, ಸಂಪತ್ತು ಏನಾಯಿತು, ವಾಲ್ಪರೈನ ಸೃಷ್ಟಿ ಸೌಂದರ್ಯ ಸಂಪತ್ತು ಒಂದು ಸಾಕ್ಷಿ ಪುರಾವೆಗಳು ಇಲ್ಲದೇ, ಇಲ್ಲಿ ವಾಲ್ಪರೈಯಲ್ಲಿ ಗಗನಚುಂಬಿ ಕಾಡುಗಳು ಇದ್ದು ಅನ್ನೋದು ಕೂಡ ಒಂದು ಸಾಕ್ಷಿ ಕುರುಹುಗಳಿಲ್ಲದೇ ಏನಾಗೋಯ್ತು, ನಾಶ ಆಗೋಯ್ತು. ಇದು ಒಂದು ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಕೇವಲ ನಾವು ನಮ್ಮದನ್ನು ನೋಡ್ಕೊಂಡ್ವಿ, ಮನುಷ್ಯರನ್ನು ನೋಡ್ಕೊಂಡ್ವಿ. ಮನುಷ್ಯನ ಬಿಟ್ಟು ಉಳಿದ ಜೀವ ಸಂಕುಲಗಳ ಗತಿ ಏನು? ಆ ಉಳಿದ ಜೀವ ಸಂಕುಲಗಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ, ದುಷ್ಪರಿಣಾಮ ಬೀರ್ತು. ಅದು ಯಾರಿಗೂ ಕೂಡ ಗೊತ್ತೇ ಇಲ್ಲ, ಅದರ ಬಗ್ಗೆ ಗಮನನೇ ಇಲ್ಲ. ಕಾಲದಿಂದ ತನ್ನದೇ ಆಗಿರ್ತಕ್ಕಂತಹ ಆ ಕಾಡಿನಲ್ಲಿ ಒಂದು ಆಧಿಪತ್ಯವನ್ನು, ತನ್ನದೇ ಆಗಿರುವಂತಹ ಅಧಿಕಾರವನ್ನು ಸ್ಥಾಪಿಸಿಕೊಂಡು ಬಂದಿರತಕ್ಕಂತಹ ಜೀವ ಜಂತುಗಳು ಏನಾಗ್ತಾ ಹೋದವು, ಬದುಕು ನಾಶ ಆಗ್ತಾ ಹೋಯ್ತು. ಅದರಲ್ಲಿ ಸಿಂಹಬಾಲದ ಕೋತಿಗಳು ಅಲ್ಲಿ ಹೆಚ್ಚು ಸ್ವಚ್ಛಂದವಾಗಿ ಹಾರಾಡಿಕೊಂಡು ಗಿಡದಿಂದ ಗಿಡಕ್ಕೆ ನೆಗಿತಾ ಬದುಕಿರ್ತಕ್ಕಂಥ ಸಿಂಹಬಾಲದ ಕೋತಿಗಳು ಏನಿದಾವಲ್ಲ, ಇದರ ನೆಲೆ ಧ್ವಂಸವಾಯಿತು. ಅದಕ್ಕೆ ನೆಲೆನೇ ಇಲ್ದಂಗಾಯಿತು, ಮನೆಯೇ ಇಲ್ದಂಗಾಯಿತು. ಈ ವಾಲ್ಪರೈನ ಅಭಿವೃದ್ಧಿಯ ಹೆಸರಿನಲ್ಲಿ ಸಿಂಹಬಾಲದ ಕೋತಿಗಳ ನೆಲೆಯನ್ನು ಮನುಷ್ಯ ಕಸಿದುಕೊಂಡ್ಬಿಟ್ಟ. ಅವುಗಳ ಸಂಖ್ಯೆ ಏನಾಗ್ತಾ ಹೋಯಿತು, ಕ್ಷೀಣಿಸ್ತಾ ಹೋಯಿತು. ಕೇವಲ 2000ಕ್ಕೆ ಸಂಖ್ಯೆ ಇಳಿದಾಗ ಇಡೀ ಜಗತ್ತೇನಾಯ್ತು, ಇಲ್ಲಿ ಬೆಚ್ಚಿ ಬಿತ್ತು. ಅಂದರೆ ಅಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಸಿಂಹಬಾಲದ ಕೋತಿಗಳು ಉಳಿದಿದ್ದು. ಅಂದರೆ ಹೆಚ್ಚಿನ ಸಂಖ್ಯೆಯ ಸಿಂಹಬಾಲದ ಕೋತಿಗಳು ಏನೋ ನಾಶ ಹೊಂದಿದ್ದು. ಒಬ್ಬ ಮನುಷ್ಯಗ ನೆಲೆ ಇಲ್ಲ, ಮನೆ ಇಲ್ಲ ಅಂತಂದರೆ ಏನು ಮಾಡ್ತಾನೆ, ಆತ ಬೇರೆ ಕಡೆ ಹೋಗ್ಬಿಡ್ತಾನೆ. ಹೌದಾ? ಆಶ್ರಯ ಆತನ ಕಿತ್ಕೊಂಡ್ಬಿಟ್ರೆ ಆತನ ಪಾಲು ಏನಾಗುತ್ತೆ, ದಿಕ್ಕಾಪಾಲಾಗಿ ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ಇಲ್ಲಿ ಜೀವ ಸಂಕುಲಗಳ, ಪ್ರಾಣಿಗಳ, ಪಕ್ಷಿಗಳ ಏನೋ ಮನೆಯನ್ನು ಕಸಿದುಕೊಳ್ಳಾಗಿದೆ. ಇದರಿಂದ ಅವು ಏನಾಗ್ತಾ ಇದ್ದವು, ನಾಶ ಹೊಂದ್ತಾ ಇದ್ದವು. ಕೆಲವು ಕಣ್ಮರೆಯಾಗಿ ಹೋಗ್ತಾ ಇದ್ದವು. ಅದರಲ್ಲಿ ವಿಶೇಷವಾಗಿ ಸಿಂಹಬಾಲದ ಕೋತಿಗಳ ವಂಶ ನಾಶವಾಗ್ತಾ ಇರೋದು ಸ್ಪಷ್ಟವಾಗ್ತಾ ಹೋಯಿತು. ಆದರೆ ಇದರ ಅರಿವು ಆದಾಗ ಕಾಲ ಮೀರಿ ಹೋಗ್ಬಿಟ್ಟಿತ್ತು, ಸಮಯ ಮೀರಿ ಹೋಗ್ಬಿಟ್ಟಿತ್ತು. ಏನು ಮಾಡದೇ ಇರುವಂತಹ ಅಸಹಾಯಕ ಪರಿಸ್ಥಿತಿ ಉಂಟಾಗಿತ್ತು. ವಾಲ್ಪರೈ ಮಧ್ಯದಲ್ಲಿ ಪುದುತೋಟಂ ಎಂಬ ತೋಟವಿದೆ. ಪರಿಸರದ ಮೇಲೆ ನಡೆದ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಇದು ಸುಮಾರು 400 ಎಕರೆ ಪ್ರದೇಶ. ತೋಟವನ್ನು ಸೀಳಿರುವ ಡಾಂಬರ್ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತದೆ. ನೆಲೆ ತಪ್ಪಿದ ಸುಮಾರು 30 ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿವೆ. ಎಂದೂ ಭೂಸ್ಪರ್ಶವನ್ನೇ ಮಾಡದೆ, ಸ್ಪರ್ಶ ಅಂತಂದರೆ ಏನಿಲ್ಲಿ ಮುಟ್ಟೋದು ಅಂತ, ಸ್ಪರ್ಶವನ್ನೇ ಮಾಡದೆ ವೃಕ್ಷವಾಸಿಗಳಾಗಿ, ವೃಕ್ಷ ಅಂದರೆ ಮರ, ವಾಸಿ ಅಂತಂದರೆ ಏನಲ್ಲಿ ನೆಲೆಸೋದು, ಆ ಮರದಲ್ಲಿ ನೆಲೆಸುವಂಥ ಪ್ರಾಣಿಗಳು, ವೃಕ್ಷವಾಸಿಗಳಾಗಿ ಬದುಕು ದೂಡುವ ಈ ವಾನರ ಕುಲಕ್ಕೆ ಅಸಾಧ್ಯ ಸನ್ನಿವೇಶಗಳು ಎದುರಾಗಿವೆ. ವೃಕ್ಷವಾಸಿಗಳಾದ ಕೋತಿಗಳು ಈಗ ಮರದಿಂದ ಮರಕ್ಕೆ ಹಾರುವಂತಿಲ್ಲ, ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ದಾಟಿ ಮತ್ತೊಂದು ಮರ ಹತ್ತಬೇಕು. ರಸ್ತೆ ದಾಟುವ ನಾಗರಿಕ ಬುದ್ಧಿ ಇಲ್ಲದ ಹಲವಾರು ಕೋತಿಗಳು ಈಗಲೇ ವಾಹನಕ್ಕೆ ಸಿಕ್ಕಿ ಅಂಗವಿಕಲಗೊಂಡಿವೆ. ಅವುಗಳಿಗೆ ಆಹಾರ ನೀಡುತ್ತಿದ್ದ ಮರಗಳು ಕ್ಷೀಣಿಸಿವೆ. ಅವುಗಳಿಗೆ
ದಯಾಮೃತ್ಯು, ಮರ್ಸಿ ಕಿಲ್ಲಿಂಗ್, ಕರುಣಿಸಲು ಕಾನೂನಿನಲ್ಲಿ ಅವಕಾಶವಿಲ್ಲ, ಏಕೆಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು. ಬೇರೆಡೆಗೆ ಸ್ಥಳಾಂತರಿಸುವ ಕ್ರಿಯೆಯಲ್ಲೂ ಅಧಿಕ ಸಾವು ನೋವು ಸಹಜ. ಇದರಿಂದಾಗಿ ವಿಜ್ಞಾನಿಗಳು, ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ. ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರ ಹುಡುಕುತ್ತಾ ಬದುಕು ನೂಕುತ್ತಿವೆ. ವಾಲ್ಪರೈ ಕಾಡಿನ ಗರ್ಭಪಾತ, ಕಗ್ಗೊಲೆ, ಅತ್ಯಾಚಾರ ಅಂತ ಏನು ಹೇಳ್ತೀವಿ ಅದಕ್ಕೆ ಸಾಕ್ಷಿ ಪುದುತೋಟಂ. ಅಂದರೆ ಈ ವಾಲ್ಪರೈನ ಕಾಡಿನ ಮಧ್ಯದಲ್ಲಿ ಒಂದು ಪುದು ತೋಟವಿದೆ. ಅಂದರೆ ಆ ತೋಟದ ಹೆಸರು ಪುದು ಅಂತ, ಅದಕ್ಕೆ ಪುದು ತೋಟ ಅಂತ ಕರೆಯಲಾಗುತ್ತೆ. ಇದು ಪರಿಸರದ ಮೇಲೆ ಏನೆಲ್ಲ ಅತ್ಯಾಚಾರ ಆಯಿತು, ಏನೆಲ್ಲ ಕೊಲೆ ಆಯಿತು, ನಾಶ ಆಯಿತು, ಅದಕ್ಕೆ ಕುರುಹು ಆಗಿದೆ, ಸಾಕ್ಷಿಯಾಗಿದೆ. ಈ ಪುದು ತೋಟ ಸುಮಾರು 400 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ಈ ತೋಟವನ್ನು ಸೀಳಿಯಲ್ಲಿ ಏನು ಮಾಡಲಾಗಿದೆ, ಡಾಂಬರ ರಸ್ತೆಯನ್ನು ಮಾಡಲಾಗಿದೆ. ಅಂದರೆ ಇದು ಅತ್ಯಾಚಾರಕ್ಕೆ ಒಂದು ಸಾಕ್ಷಿ. ಇಲ್ಲಿ ಗಾಯ ಮಾದರೂ ಕೂಡ ಅದಕ್ಕೆ ಕಲೆ ಹಾಗೇ ಇರುತ್ತೆ ಅಂತಾರಲ್ಲ, ಇಲ್ಲಿ ಆ ರಸ್ತೆಗಳು ಏನಾಗಿದ್ದವು, ಆ ಗಾಯಕ್ಕೆ ಕಲೆಯ ರೀತಿಯಲ್ಲಿ ಇನ್ನೂ ಕೂಡ ಸಾಕ್ಷಿಯಾಗಿ ನಿಂತಿವೆ. ಹಾಗೆ ತಮ್ಮ ನೆಲೆಯನ್ನು ಕಳ್ಕೊಂಡಿರ್ತಕ್ಕಂತಹ ಸುಮಾರು 30 ಸಿಂಹಬಾಲದ ಕೋತಿಗಳು ಇಲ್ಲಿ ಆಶ್ರಯವನ್ನು ಪಡೆದಿದ್ದವು. ಅವು ಎಂದೂ ಕೂಡ ಭೂಮಿಯನ್ನು ಸ್ಪರ್ಶನೇ ಮಾಡಿರಲಿಲ್ಲ. ಆಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಗಿತಾ ಹೋಗ್ತಾನೆ ಇದ್ವು. ಆದರೆ ಅವು ವೃಕ್ಷವಾಸಿಗಳು, ವೃಕ್ಷದಲ್ಲಿನೇ ಗಿಡ ಮರಗಳಲ್ಲಿನೇ ವಾಸ ಮಾಡ್ತಕ್ಕಂತಹ ಸಿಂಹಬಾಲದ ಕೋತಿಗಳು ಏನಾಗ್ತಾ ಇದೆ, ಇವತ್ತು ಅದರ ಬದುಕು ಆ ನೆಲದಿಂದ ಕೆಳಗಡೆ ಇಳಿಯುವಂತಹ ಪರಿಸ್ಥಿತಿ ಬಂದಾಗಿದೆ. ಭೂಸ್ಪರ್ಶವನ್ನು ಮಾಡುವಂತಹ ಗತಿ ಅವುಗಳಿಗೆ ಬಂದಿದೆ. ಆ ರಸ್ತೆಯನ್ನು, ಡಾಂಬರ ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ಬುದ್ಧಿ ಇಲ್ಲದ ನಾಗರಿಕರ ವಾಹನಕ್ಕೆ ಸಿಕ್ಕು ಮರಣವನ್ನು ಅಪ್ತಾ ಇದ್ದವು. ಈಗ ಹೆಂಗೆ ವಾಹನ ಓಡಿಸ್ತಾರೆ ಅಂದರೆ, ಮನುಷ್ಯ ಅಡ್ಡ ಬಂದ್ರೇ ಮನುಷ್ಯನ ಬಿಡೋದಿಲ್ಲ, ಇನ್ನು ಪ್ರಾಣಿಗಳ ಅಡ್ಡ ಬಂದರೆ ಬಿಡ್ತಾರಾ? ಒಟ್ಟಾರೆಯಾಗಿ ಹೇಳೋದಾದರೆ ಈ ಸಿಂಹಬಾಲದ ಕೋತಿಗಳು ತಮ್ಮ ನೆಲೆ ಇಲ್ಲದೇ, ಆಹಾರ ಇಲ್ಲದೆ, ಹಾಗೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ರಸ್ತೆಯನ್ನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ವಾಹನಕ್ಕೆ ಸಿಕ್ಕು, ಇನ್ನು ಕೆಲವನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸ್ಥಳಾಂತರಿಸುವಂತಹ ಸಂದರ್ಭದಲ್ಲಿ ಕೆಲವು ಅಸುನೀಗಿದ್ದವು, ಇನ್ನು ಕೆಲವು ಅಂಗವಿಕಲ ಆಗಿದ್ದವು. ಒಟ್ಟಾರೆಯಾಗಿ ಹೇಳೋದಾದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಸಿಂಹಬಾಲದ ಕೋತಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಹೀಗೆ ಆಹಾರ ಇಲ್ಲದೆ, ನೆಲೆ ಇಲ್ಲದೆ, ಅಂಗವಿಕಲತೆಯಿಂದ ನರಳ್ತಾ ಇರುವಂತಹ ಈ ಸಿಂಹಬಾಲದ ಕೋತಿಗಳಿಗೆ ದಿನಾ ನರಳಿ ಸಾಯೋದಕ್ಕಿಂತ ಒಂದೇ ಸರಿ ಇದಕ್ಕೆ ಮೋಕ್ಷ ಕೊಟ್ಬಿಡಬೇಕು ಅನ್ನೋದಕ್ಕೆ ಕಾನೂನಿನಲ್ಲಿ ಈ ದಯಾಮರಣಕ್ಕೆ ಅವಕಾಶ ಇಲ್ಲ. ಯಾಕೆ? ಇವು ಕೆಂಪು ಪಟ್ಟಿಯಲ್ಲಿ ಬರುವಂತಹ ಜೀವಿಗಳಾಗಿದ್ದವು. ಏನಿದು ಕೆಂಪು ಪಟ್ಟಿ ಅಂದರೆ? ಅಪಾಯ ಅಥವಾ ಅಳಿವಿನ ಅಂಚಿನಲ್ಲಿರುವ ಪ್ರಭೇದ ಅಥವಾ ಜೀವಿಗಳ ಒಂದು ಪಟ್ಟಿ, ಇಲ್ಲ ಒಂದು ಪುಸ್ತಕ, ದತ್ತಾಂಶಗಳ ಪುಸ್ತಕ. ಇದನ್ನೇನಂತ ಕರೆಯಲಾಗುತ್ತೆ? ಕೆಂಪು ಪಟ್ಟಿ ಅಂತ ಕರೆಯಲಾಗುತ್ತೆ. 1948ರಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವಿಂಗ್ ಆಫ್ ನೇಚರ್ ಸ್ಥಾಪನೆಯಾಯಿತು. ಈ ಒಕ್ಕೂಟ 1964ರಲ್ಲಿ ಒಂದು ಕೆಂಪು ಪಟ್ಟಿಯನ್ನು ತಯಾರಿಸಿತು. ಅಪಾಯ ಅಥವಾ ಅಳಿವು, ನಾಶದ ಅಂಚಿನಲ್ಲಿರುವಂಥ ಪ್ರಭೇದಗಳ ಒಂದು ಲಿಸ್ಟ್. ಹೌದಾ? ಈ ಕೆಂಪು ಪಟ್ಟಿಯಲ್ಲಿ ಸಿಂಹಬಾಲದ ಕೋತಿಗಳು ಕೂಡ ಬರುತ್ತವೆ. ಕೊನೆಗೆ ಈ ಸಿಂಹಬಾಲದ ಕೋತಿಗಳಿಗೆ ಎಂಥ ದುಸ್ಥಿತಿ ಬಂದಿದೆ ಅಂದರೆ, ಊರಲ್ಲಿ ಬಂದು ಆ ಕಸದ ತೊಟ್ಟಿಯಲ್ಲಿ ಆಹಾರವನ್ನು ಹುಡುಕುತ್ತಾ ಆಹಾರವನ್ನು ತಿಂತಾ ಬದುಕ್ತಾ ಇದ್ದವು. ಅರಣ್ಯ ಇಲಾಖೆಯವರಾಗಿರ್ಬೋದು, ಹಾಗೆ ವಿಜ್ಞಾನಿಗಳಾಗಿರ್ಬೋದು, ಇದನ್ನು ನೋಡಿ ಏನು ಮಾಡೋಕ್ಕಾಗ್ದೇ ಅಸಹಾಯಕರಾಗಿ ಕುಳಿತಿದ್ದಾರೆ. ಇವತ್ತು ನಾವು ಪ್ರಾಣಿಗಳ ನೆಲೆಯನ್ನು ಕಿತ್ಕೊಂಡಿದ್ದೀವಿ, ಕಾಡನ್ನು ನಾಶ ಮಾಡಿದ್ದೀವಿ. ಅದಕ್ಕೆ ಕಾಡು ಪ್ರಾಣಿಗಳೆಲ್ಲವೂ ನಾಡಿಗೆ ಬರ್ತಾ ಇದ್ದವು. ಅವುಗಳ ಮನೆಯನ್ನು ಕಿತ್ಕೊಂಡು ನಾವು ಅವುಗಳಿಗೆ ಕಾಟ ಕೊಟ್ವಿ, ಅವು ನಾಡಿಗೆ ಬಂದು ಈಗ ನಮಗೆ ಕಾಟ ಕೊಡ್ತಿದ್ದವು ಅಷ್ಟೇ. ಇದರಲ್ಲಿ ಏನೂ ಇಲ್ಲ, ಮಾಡಿದ್ದುಣ್ಣು ಮಹಾರಾಯ. ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಸೀಮಿತವಾಗಿಲ್ಲ. ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದ ಅದು ಈಗ
ತತ್ತರಿಸುತ್ತಿದೆ. ಅಂತಾರಾಷ್ಟ್ರೀಯ ವಿದ್ಯಮಾನ ಅಂದರೆ ವಸ್ತುಸ್ಥಿತಿ, ವಾಸ್ತವಿಕ ಸಂಗತಿ ಅಂತ. ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುತ್ತು ತಂದಿವೆ. ಕುತ್ತು ಅಂದರೆ ತೊಂದರೆ, ಸಮಸ್ಯೆ. ವಿಶ್ವ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಕುಸಿದಿದೆ. ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿವೆ. ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚ ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ. ಜನರು ನಿರ್ವಹಿಸುತ್ತಿದ್ದ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ. ಕಂಗಾಲಾದ ಕಾರ್ಮಿಕರು ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಬದುಕು ಹಸನಗೊಳ್ಳುವ ಯಾವ ಭರವಸೆಗಳು ಕಾಣುತ್ತಿಲ್ಲ. ಒಂದು ಕಾಲಕ್ಕೆ ವಾಲ್ಪರೈನ ವಿಜಯ ಧ್ವಜ ಆಗಸದಲ್ಲಿ ಹಾರಾಡ್ತಾ ಇತ್ತು. ಚಹಾದ ತೋಟಗಳು, ವಾಣಿಜ್ಯ, ವ್ಯಾಪಾರ, ಉದ್ಯೋಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಹಾದ ಬೇಡಿಕೆ, ಲಾಭ, ಹೀಗೆ ಕಾಲ ಒಂದೇ ರೀತಿಯಾಗಿ ಇರೋದಿಲ್ಲ. ಕಾಲ ಗತಿಸಿದಂಗೆಲ್ಲ ದುಸ್ಥಿತಿ ಕೇವಲ ಸಿಂಹಬಾಲದ ಕೋತಿಗಳಿಗಷ್ಟೇ ಬಂದಿಲ್ಲ. ಬದಲಾಗಿ ವ್ಯಾಪಾರ, ವಾಣಿಜ್ಯದ ದೃಷ್ಟಿಯಿಂದ ಏನು ಶ್ರೀಮಂತ ಪ್ರದೇಶ ಅಂತ ಗುರುತಿಸಿಕೊಂಡಿತ್ತಲ್ಲ, ಅದು ಏನಾಗ್ತಾ ಇದೆ, ಇವತ್ತು ನಾಶ ಆಗ್ತಾ ಹೋಗ್ತಾ ಇದೆ, ಕುಸಿದು ಹೋಗ್ತಾ ಇದೆ. ವಾಲ್ಪರೈನ ಆರ್ಥಿಕ ಸ್ಥಿತಿ ಒಂದು ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆನ್ನಾಗಿತ್ತು. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಾಲ್ಪರೈನ ಆರ್ಥಿಕ ಸ್ಥಿತಿಗೆ ಕುತ್ತು ಉಂಟಾಗಿದೆ, ತೊಂದರೆ ಬಂದಿದೆ. ವಿಶ್ವದ ಮಾರುಕಟ್ಟೆಯಲ್ಲಿ ಚಹಾದ ಬೇಡಿಕೆ ಏನಾಗ್ತಾ ಇದೆ, ಕುಸಿತಾ ಇದೆ. ರಫ್ತು ಕಡಿಮೆ ಆಗ್ತಾ ಇದೆ. ಚಹಾ ತೋಟಗಳೆಲ್ಲ ನಷ್ಟದಲ್ಲಿದ್ದವು. ತೋಟದ ಮಾಲೀಕರೆಲ್ಲ ಖರ್ಚು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮನುಷ್ಯರ ಬದಲಾಗಿ ಯಂತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಪುನಃ ಜನರೆಲ್ಲ ಏನಾಗ್ತಾ ಇದ್ದಾರೆ, ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬೇಕಾಗ್ತಾ ಇದೆ. ಕಂಗಾಲಾಗ್ತಾ ಇದ್ದಾರೆ ಕಾರ್ಮಿಕರೆಲ್ಲರೂ. ಅವರು ಕೆಂಪು ಬಾವುಟವನ್ನು ಹಿಡ್ಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೂ ಕೂಡ ಆ ಬದುಕು ಹಸನಗೊಳ್ಳುತ್ತೆ, ಪುನಃ ಉದ್ಯೋಗ ಸಿಗುತ್ತೆ, ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಎನ್ನುವಂಥ ಯಾವ ಆಶಯ, ಭರವಸೆಗಳು ಕಾಣ್ತಾ ಇಲ್ಲ. ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವಿಲ್ಲ. ವೈಭವ ಅಂದರೆ ಸಂಭ್ರಮ. ಪ್ರಶಾಂತ ನೀರವತೆಯ ಕುರುಹಿಲ್ಲ. ನೀರವತೆ ಅಂದರೆ ಮೌನ, ನಿಶಬ್ದ. ಕುರುಹು ಅಂದರೆ ಸಾಕ್ಷಿ. ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ. ಅನುರಣಿಸೋದಂದರೆ ಅನುಸರಿಸೋದು. ವಾನರಗಳ ಕೇಕೆ. ಕೇಕೆ ಅಂದರೆ ಧ್ವನಿ ಬದಲು ಯಂತ್ರಗಳ ಕರ್ಕಶ ಸದ್ದು. ಕರ್ಕಶ ಅಂದರೆ ಗಡುಸಾದ. ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆಯ ಘೋಷಣಾ ಧ್ವನಿಗಳು ತುಂಬಿವೆ. ಪ್ರತಿಭಟಿಸಬೇಕಿದ್ದ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಯ ದಿನಗಳನ್ನು ಎಣಿಸುತ್ತಿವೆ. ಮನುಷ್ಯರ ಸುಳಿವೇ ಇಲ್ಲದ ಕಾಡಾಗಿದ್ದ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಮೀರಿದೆ. ಅವರದೇ ಸಮಸ್ಯೆ, ಅವರದೇ ಗಜಿಬಿಜಿ. ಹೀಗೆ ವಾಲ್ಪರೈ ಕಾಡಿನಲ್ಲಿ ಎಲ್ಲ ಸಂಪತ್ತು ಲೂಟಿಯಾಗಿ ನಾಶವಾಗಿ ಹಿಂದಿನ ವೈಭವನೇ ಇಲ್ಲ. ದಟ್ಟವಾದಂತಹ ಕಾಡು, ಗಗನಚುಂಬಿ ಮರಗಳು, ವೈವಿಧ್ಯಮಯ ಜೀವ ಸಂಕುಲ, ಅಕ್ಷಾಂಶ ರೇಖಾಂಶಗಳನ್ನು ಬರದಂತೆ ಕಾಣ್ತಕ್ಕಂತಹ ಹಳ್ಳ ಕೊಳ್ಳಗಳು, ಇಂಥ ಒಂದು ಸಂಪತ್ತು ವೈಭವದಿಂದ ಕೂಡಿತಲ್ಲ, ಆ ಪ್ರಶಾಂತತೆ, ಆ ನಿಶಬ್ದ, ಮೌನ ಅನ್ನುವಂಥದ್ದು ಇವತ್ತಿಲ್ಲ. ಅದು ಅಡ್ರೆಸ್ ಇಲ್ಲದೇನೆ, ಯಾವ ಸಾಕ್ಷಿ ಇಲ್ಲದೇನೆ ಏನಾಗಿ ಹೋಗ್ಬಿಟ್ಟಿದೆ, ಮಾಯ ಆಗಿ ಹೋಗ್ಬಿಟ್ಟಿದೆ, ಗೀಜಗನ ಗೂಡಾಗಿ ಹೋಗ್ಬಿಟ್ಟಿದೆ. ಕಾಡನ್ನು ಸೀಳಿ ಬರುವಂತಹ ಈ ವಾನರಗಳು ಏನಿದ್ವಲ್ಲ, ಆ ವಾನರಗಳ ಕೇಕೆ, ಧ್ವನಿ, ಕೂಗಾಟ, ಚೀರಾಟ ಇಲ್ಲ. ಬದಲು ಏನು ಕಾಣ್ತಾ ಇದ್ವಿ ನಾವಿವತ್ತು, ಯಂತ್ರಗಳ ಕರ್ಕಶ ಸದ್ದು. ಇಲ್ಲಿ ಮಷಿನ್ಸ್ಗಳ ಸೌಂಡನ್ನೇ ಕೇಳ್ತಾ ಇದ್ವಿ, ಆ ಗಡುಸಿನ ಸದ್ದನ್ನೇ ನಾವು ಕೇಳ್ತಾ ಇದ್ವಿ. ಈ ಪಕ್ಷಿಗಳ ಕಲರವ, ಈ ನೀರಿನ ಜುಳು ಜುಳು ಹರಿಯುವಂತಹ ನಾದ ಆಗಿರ್ಬೋದು, ಆ ಒಂದು ಗಾಳಿಯ ಬೀಸುವಿಕೆ, ಇದರ ಒಂದು ಶಬ್ದ, ಧ್ವನಿ ಹೇಗೆ ಕೇಳಿಸ್ತಾ ಇತ್ತು, ಮನಸ್ಸಿಗೆ ಉಲ್ಲಾಸ ತರ್ತಾ ಇತ್ತು, ಇಂಪು ತರ್ತಾ ಇತ್ತು, ತೃಪ್ತಿಯನ್ನು ಕೊಡ್ತಾ ಇತ್ತು. ಆದರೆ ಯಂತ್ರಗಳ ಈ ಧ್ವನಿ ಏನಿದೆ ಅಲ್ಲ, ಮನಸ್ಸಿಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ. ಇಂತಹ ಸದ್ದನ್ನು ಇವತ್ತು ಕೇಳ್ತಾ ಇದ್ವಿ. ಅಷ್ಟೇ ಅಲ್ಲದೆ
ಉದ್ಯೋಗವನ್ನು ಕಳೆದುಕೊಂಡಿರ್ತಕ್ಕಂತಹ ಕಾರ್ಮಿಕರ ಒಂದು ಹೋರಾಟ, ಅವರ ಮೆರವಣಿಗೆ, ಪ್ರತಿಭಟನೆ, ಘೋಷಣಾ ಧ್ವನಿಗಳು ಎಲ್ಲಿ ನೋಡಿದ್ರು ಬರೀ ಇವೇ ತುಂಬಿಕೊಂಡಿದ್ದವು. ಆದರೆ ನಿಜವಾಗ್ಲೂ ಹೋರಾಟ ಮಾಡಬೇಕಾಗಿರೋದು ಯಾರು? ಸಿಂಹಬಾಲದ ಕೋತಿಗಳು. ಅವುಗಳು ಅಡ್ರೆಸ್ ಇಲ್ಲದೇ ಎಲ್ಲೋ ಅಡಗಿಕೊಂಡು ತಮ್ಮ ನಾಶದ ದಾರಿಯನ್ನು, ದಿನಗಳನ್ನು ಎಣಿಸ್ತಾ ಕೂತಿದ್ದವು. ಮನುಷ್ಯರ ಸುಳಿವೇ ಇರಲಿಲ್ಲ ಮೊದಲು ಕಾಡಿನಲ್ಲಿ. ಎಲ್ಲಿ ನೋಡಿದ್ರೂ ನೀರವತೆ, ಮೌನ, ಹೋಗೋಕ್ಕೂ ಭಯ ಆಗ್ತಾ ಇತ್ತು. ಈಗೇನಾಗಿ ಹೋಗಿದೆ, ಆ ವಾಲ್ಪರೈನಲ್ಲಿ ಜನಸಂಖ್ಯೆ ಲಕ್ಷಕ್ಕೂ ಕೂಡ ಮೀರಿದೆ. ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಅವರವ್ರದ್ದೇ ಸಮಸ್ಯೆ. ಆ ಗಜಿ ಬಿಜಿ ಗೀಜುಗನ ಗೂಡಾಗಿ ಹೋಗ್ಬಿಟ್ಟಿದೆ. ಮೌನ ಮಾಯ ಆಗಿದೆ. ಇಂತಹ ಪರಿಸ್ಥಿತಿಯಲ್ಲೂ ಹಾಡು ಹಕ್ಕಿಗಳಾದ ವಿಜ್ಲಿಂಗ್ ಥ್ರಶ್ ಬದುಕುಳಿಯುವ ಛಲ ತೊಟ್ಟಿವೆ. ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದವು. ಈಗ ಪರಿಸ್ಥಿತಿ ಬದಲಾಗಿದೆ. ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿ ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ. ಅವುಗಳ ಬದುಕು ಮುಂದೆ ಹೇಗೋ ಏನೋ, ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡುವುದನ್ನು ಮಾತ್ರ ಬಿಟ್ಟಿಲ್ಲ. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಇಂತಹ ಸ್ಥಿತಿಯಲ್ಲೂ ಕೂಡ ವಿಜ್ಲಿಂಗ್ ಥ್ರಶ್ ಎನ್ನುವಂತಹ ಹಕ್ಕಿಗಳು ಇವು ಅಲ್ಲಿಯೇ ಇದ್ದು ಅಲ್ಲಿಯೇ ಬದುಕಬೇಕು ಎನ್ನುವಂಥ ಒಂದು ಧೈರ್ಯವನ್ನು ಅಥವಾ ಒಂದು ಛಲವನ್ನು ಹೊಂದಿದವು. ಈ ವಿಜ್ಲಿಂಗ್ ಥ್ರಶ್ ಎನ್ನುವಂತಹ ಹಕ್ಕಿಗಳು ಇವು ಈ ಪಾಚಿಯ ಬಂಡೆಗಳ ಮಧ್ಯೆ, ಹಾಗೆ ಈ ಹರಿತಕ್ಕಂತಹ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಏನಿದಾವಲ್ಲ ಇವುಗಳ ಮಧ್ಯೆ ಬದುಕ್ತಾ ಇದ್ವು. ಈ ಹಳ್ಳ ಕೊಳ್ಳಗಳೇ ಇವುಗಳಿಗೆ ನೆಲೆಯಾಗಿತ್ತು. ಆದರೆ ಈಗೇನಾಗಿದೆ, ಪರಿಸ್ಥಿತಿ ಬದಲಾಗಿದೆ. ಹಳ್ಳ ಕೊಳ್ಳ ಝರಿ ಇವುಗಳ ಬದಲಾಗಿ ಈ ನಿಧಾನವಾಗಿ ಹರಿತಕ್ಕಂಥ ಕೊಳಚೆ ನೀರಿನ ಚರಂಡಿಗಳು ಏನಾಗಿದ್ದವು, ಈಗ ಈ ಪಕ್ಷಿಗಳಿಗೆ ನೆಲೆಯಾಗಿದ್ದವು. ಅವುಗಳ ಗತಿ ಮುಂದೆ ಏನಾಗುತ್ತೋ ಹೇಗೋ. ಈಗಲೇ ಇಂಥ ಸ್ಥಿತಿ ಇದೆ. ಇನ್ನೂ ಕಾಲ ಕಳೆದಂತೆಲ್ಲ ಇನ್ನೂ ಹೆಚ್ಚಿನ ದುಸ್ಥಿತಿಗೆ ಒಳಗಾಗುವಂಥ ಸಂಭವ ಇದೆ. ಅಷ್ಟಾದರೂ ಕೂಡ ಅವು ತಮ್ಮ ಆ ನೋವಿನ ನಡುವೆನೇ ಬೆಳಗ್ಗೆ ಬೇಗ ಎದ್ದೇಳ್ತಾವು, ರಾಗವಾಗಿ ಹಾಡ್ತಾವು. ಅದನ್ನು ಮಾತ್ರ ಬಿಟ್ಟಿಲ್ಲ. ಇದು ಯಾಕಂದರೆ ಅದು ಹಾಡೋದು ಅವುಗಳಿಗೆ ಅನಿವಾರ್ಯ. ಅವುಗಳ ಕರ್ಮನೇ ಅದಾಗಿದೆ, ಕಾಯಕವೇ ಅದಾಗಿದೆ. ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತದ ಬೀಜಗಳನ್ನು ಅಡಗಿಸಿಕೊಂಡಿರುತ್ತದೆ. ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತವೆ. ಅಭಿವೃದ್ಧಿಯ ಪ್ರಗತಿ ಪರಾಕಾಷ್ಠೆ ಮುಟ್ಟಿದೊಡನೆ, ಪರಾಕಾಷ್ಠೆ ಅಂದರೆ ಉನ್ನತ ಅಂತ, ಮುಟ್ಟಿದೊಡನೆ ಅವು ಚಿಗುರೊಡೆದು ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗುತ್ತವೆ. ವಿರಾಟ್ ಅಂದರೆ ಭಯಂಕರ ಅಥವಾ ಭಯಾನಕ. ಈ ದುರಂತದ ಕಾವು ಅಂದರೆ ಬಿಸಿ ಮುಟ್ಟುವ ವೇಳೆಗೆ ಮತ್ತೆಂದೂ ಹಿಂದಕ್ಕೆ ಬರಲಾರದ ಹಂತ ತಲುಪಿರುತ್ತದೆ. ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದು. ಅದರ ಕ್ರೂರ ವ್ಯಂಗ್ಯವಿರಬಹುದು. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವೆಸಗಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದಿಲ್ಲ. ದುರಂತದ ಶಾಪಕ್ಕೆ ತುತ್ತಾಗುವವರು ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರೆ ಜೀವ ಸಂಕುಲ. ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ಹೀಗೆ ಮನುಷ್ಯ ಕಾಡನ್ನು ನಾಶ ಮಾಡಿ ಅಭಿವೃದ್ಧಿಯ ಪಥದತ್ತ ಹೋಗ್ತಾ ಇದ್ದಾನಲ್ಲ, ನಿಸರ್ಗವನ್ನು ಹಾಳು ಮಾಡಿ ತಾನು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾನಲ್ಲ, ಈ ಅಭಿವೃದ್ಧಿಯ ಬೆನ್ನಲ್ಲೇ ಹಿಂದೆ ದುರಂತ ಅನ್ನೋದು ಕಾದು ಕುಳಿತಿರುತ್ತೆ. ಮನುಷ್ಯನ ಅಭಿವೃದ್ಧಿಯ ಬೆನ್ನಲ್ಲಿನೇ ದುರಂತ ಎನ್ನುವಂತಹ ಬೀಜಗಳು ಸಮಯಕ್ಕೋಸ್ಕರ ಕಾದು ಕುಳಿತಿರುತ್ತವೆ. ಯಾವಾಗ ಮನುಷ್ಯನ ಅಭಿವೃದ್ಧಿ ಎನ್ನುವಂಥದ್ದು ಉತ್ತುಂಗಕ್ಕೆ ಏರುತ್ತಲ್ಲ, ಪರಾಕಾಷ್ಠತೆಯನ್ನು ಮುಟ್ಟುತ್ತಲ್ಲ, ಕೊನೆಯನ್ನು ಮುಟ್ಟುತ್ತಲ್ಲ, ಅತ್ಯಂತ ಮೇಲಕ್ಕೆ ಹೋಗುತ್ತಲ್ಲ, ಆಗ ಅವು ಯಾವುದು ದುರಂತದ ಬೀಜಗಳು ಮೊಳಕೆ ಹೊಡೆಯೋದಕ್ಕೆ ಪ್ರಾರಂಭ ಮಾಡ್ತಾವು. ತನ್ನ ಭಯಂಕರ
ಪ್ರದರ್ಶನವನ್ನು, ವಿರಾಟ್ ಪ್ರದರ್ಶನಕ್ಕೆ ತಯಾರಿ ಮಾಡಿಕೊಂಡು ಕೂತಿರ್ತಾವು. ಒಂದು ಸಾರಿ ಅಭಿವೃದ್ಧಿಯನ್ನು ಹೊಂದಿ ಉನ್ನತ ಮಟ್ಟಕ್ಕೆ ಏರಿರ್ತಕ್ಕಂಥ ವ್ಯಕ್ತಿ ದುರಂತದಿಂದ ಏನು ಕೆಳಗಡೆ ಬೀಳ್ತಾನಲ್ಲ, ಹಿಂದೆಂದೂ ಕೂಡ ಚೇತರಿಸಿಕೊಳ್ಳಲಾಗದಂತಹ ಸ್ಥಿತಿ ಆತನಿಗೆ ಒದಗಿ ಬರುತ್ತೆ. ಒಂದು ಸಾರಿ ನೆಲಕ್ಕೆ ಬಿದ್ದರೆ ಆಯಿತು, ಮೇಲೆದ್ದಳಕ್ಕೆ ಆಗೋದಿಲ್ಲ. ಇದಕ್ಕೆ ಒಂದು ಜೀವಂತ ಉದಾಹರಣೆ ಅಂತಂದರೆ ವಾಲ್ಪರೈನ ದುರಂತ ಅಂತಲೇ ಹೇಳ್ಬೋದು. ಪ್ರಾರಂಭದಲ್ಲಿ ವಾಲ್ಪರೈ ಕಾಡನ್ನು ನಾಶ ಮಾಡಿ ಏನು ಮಾಡಲಾಯಿತು, ಅಲ್ಲಿ ಚಹಾದ ಗಿಡಗಳನ್ನು ಬೆಳೆದು ತೋಟಗಳನ್ನು ಅಭಿವೃದ್ಧಿ ಮಾಡಿ, ಅಭಿವೃದ್ಧಿ ಎನ್ನುವಂಥದ್ದು ಉತ್ತುಂಗಕ್ಕೆ ತಲುಪಿತ್ತು. ನಂತರದಲ್ಲಿ ಏನಾಗ್ತಾ ಇದೆ, ಚಹಾದ ಬೆಲೆ, ವ್ಯಾಪಾರ, ವಾಣಿಜ್ಯ ಎನ್ನುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೆಲಕ್ಕೆ ಕುಸಿತಾ ಇದೆ, ಬೆಲೆಯ ಇಳಿಕೆ ಆಗ್ತಾ ಇದೆ. ತೋಟದ ಮಾಲೀಕರಿಗೆಲ್ಲ ಲಾಸ್ ಆಗ್ತಾ ಇದೆ, ನಷ್ಟ ಆಗಿ ಅಲ್ಲಿರ್ತಕ್ಕಂಥ ಕೆಲಸಗಾರನ್ನೆಲ್ಲ ತೆಗೆದುಹಾಕಿ ಕಡಿಮೆ ಖರ್ಚಿನಲ್ಲಿನೇ ತಮ್ಮ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಉದ್ಯೋಗ ಕಳೆದುಕೊಂಡಿರುವ ಕಾರ್ಮಿಕರು ಹೋರಾಟಕ್ಕೆ ಇಳಿದಿದ್ದಾರೆ. ಆದರೆ ಸ್ಥಿತಿ ಚೇತರಿಸಿಕೊಳ್ಳುತ್ತೆ ಎನ್ನುವಂಥ ಯಾವ ಭರವಸೆ ಕೂಡ ಕಾಣ್ತಾ ಇಲ್ಲ. ಅಂದರೆ ಮತ್ತೆ ಹಿಂದಕ್ಕೆ ಬರಲಾರ್ದಂತಹ ಹಂತ ತಲುಪಿದ್ದಾರೆ. ಮನುಷ್ಯ ನಾಗರಿಕತೆ ತನ್ನ ಉನ್ನತಿಗೋಸ್ಕರ, ತನ್ನ ಅಭಿವೃದ್ಧಿಗೋಸ್ಕರ ಏನು ಆದರ್ಶಗಳನ್ನು ಹೇಳಿ ಪ್ರಾರಂಭ ಮಾಡ್ತಾ ಇದ್ದಾನಲ್ಲ, ಇದು ಏನಾಗ್ತಾ ಇದೆ, ಮನುಕುಲದ ನಾಶಕ್ಕೆ ಕಾರಣ ಆಗ್ತಾ ಇದೆ. ಅಭಿವೃದ್ಧಿಯ ನೆಪದಲ್ಲಿ ಏನು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನಲ್ಲ, ಕಾಡನ್ನು ನಾಶ ಮಾಡ್ತಾ ಇದ್ದಾನಲ್ಲ, ವನ್ಯಜೀವಿಗಳು ನಾಶ ಆಗೋದರ ಜೊತೆಗೇ ಇಲ್ಲಿ ಮನುಷ್ಯ ತನ್ನ ಗೋರಿಯನ್ನು ತಾನೇ ತೋಡ್ಕೊಳ್ತಾ ಇದ್ದಾನೆ, ಪತನದತ್ತ ಸಾಗ್ತಾ ಇದ್ದಾನೆ. ಈ ಎಲ್ಲ ಮಾತುಗಳು ವ್ಯಂಗ್ಯ ಅಂತ ಅನಿಸ್ಬೋದು, ನಗೆ ಪಾಠಕ್ಕೆ ಈಡಾಗಬಹುದು. ಆದರೆ ಇದೇ ಸತ್ಯ. ಅಭಿವೃದ್ಧಿಯ ಹೆಸರಿನಲ್ಲಿ ಏನು ಪ್ರಕೃತಿ ಮೇಲೆ ಅತ್ಯಾಚಾರವನ್ನು ಎಸಗ್ತಾ ಇದ್ದಾರಲ್ಲ, ಅಂತಹ ಒಂದು ಜನಾಂಗಕ್ಕೆ ಯಾವ ಬಾಧೆನೂ ಕೂಡ ಇಲ್ಲ. ನಾನು ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದೀನಿ, ಇದರಿಂದ ಮನುಕುಲದ ನಾಶ ಆಗ್ತಾ ಇದೆ, ಪ್ರಕೃತಿಯಲ್ಲಿ ಏರುಪೇರುಗಳಾಗ್ತಾ ಇದ್ದಾವೆ ಎನ್ನುವಂತಹ ಅರಿವು ಕೂಡ ಅವರಿಗೆ ಆಗ್ತಿಲ್ಲ. ಹೀಗೆ ಪ್ರಕೃತಿಯ ನಾಶದಿಂದ ಏನಾಗ್ತಾ ಇದೆ, ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿ ಇವತ್ತು ಏನು ಬಿರುಗಾಳಿ, ಚಂಡಮಾರುತ, ಅತಿವೃಷ್ಟಿ, ಅನಾವೃಷ್ಟಿ ಏನು ಅನುಭವಿಸ್ತಾ ಇದ್ದಾನಲ್ಲ ಮನುಷ್ಯ, ಅದು ಪ್ರಕೃತಿ ನೀಡುವಂಥ ಶಾಪ ಅಂತಲೇ ಹೇಳ್ಬೋದು. ಆದರೆ ಇಂಥ ಶಾಪಕ್ಕೆ ಬಲಿಯಾಗುವವರು ಯಾರು? ಆ ಕೆಟ್ಟ ಕೆಲಸಗಳನ್ನು ಮಾಡಿರುವವರು, ಪ್ರಕೃತಿಯನ್ನು ನಾಶ ಮಾಡಿರುವವರು. ಅವರನ್ನೆಲ್ಲ ಬಿಟ್ಟು ಮುಂದಿನ ಜನಾಂಗ ಏನಿದೆ, ಮುಂದಿನ ಪೀಳಿಗೆ ಏನಿದೆ, ಅಂತಹ ದುರಂತದ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಪ್ರಕೃತಿಯನ್ನು ಹಾಳು ಮಾಡಿದವ್ರಿಗೆ, ನಾಶ ಮಾಡಿದವ್ರಿಗೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನುವಂಥ ಬಾಧಕ ಅರಿವೇ ಇರೋದಿಲ್ಲ. ಅದರ ಪರಿಣಾಮ ಯಾರ ಮೇಲೆ ಆಗ್ತಾ ಇದೆ, ಮುಂದಿನ ಜನ್ರೇಷನ್, ಮುಂದಿನ ಪೀಳಿಗೆ ಮೇಲೆ ಆಗ್ತಿದೆ. ಇಂಥ ಒಂದು ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ಇರುವಂತಹ ವಾಲ್ಪರೈ ಅರಣ್ಯನೇ ಒಂದು ದೊಡ್ಡ ಜೀವಂತ ಸಾಕ್ಷಿ. ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ. ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ. ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ, ದೂರದೃಷ್ಟಿ ಅಂದರೆ ಮುಂದಾಲೋಚನೆ, ಒಳನೋಟ ಅಂದರೆ ಆಗು ಹೋಗುಗಳ ಬಗ್ಗೆ ತಿಳಿಯದೆ ಅಂತ. ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಬರೆಯಬಹುದು. ಮತ್ತು ಲೇಖಕರು ಹೇಳ್ತಾ ಇದ್ದಾರೆ, ವಾಲ್ಪರೈ ಈ ದುರಂತ ಏನಿದೆಯಲ್ಲ, ಈ ನಾಶದ ಸಾಕ್ಷಿ ಏನಿದೆಯಲ್ಲ, ಇದು ಒಂದು ಸಣ್ಣ ಉದಾಹರಣೆ ಮಾತ್ರ. ಇಂತಹ ಹಲವಾರು ಉದಾಹರಣೆಗಳನ್ನು, ದುರಂತಗಳನ್ನು ನಾವು ಎಲ್ಲಿ ರಾಜ್ಯದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಮೂಲೆ ಮೂಲೆಗಳಲ್ಲೂ ಸಾಕಷ್ಟು ಕಾಣ್ತೀವಿ. ಯಾವುದೇ ಅಭಿವೃದ್ಧಿಪರ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೆ ದೂರದೃಷ್ಟಿ, ಮುಂದಾಲೋಚನೆ ಇರಬೇಕು. ಮುಂದೆ ಇದರಿಂದ ಏನಾಗುತ್ತಾ, ಒಳ್ಳೆ ಪರಿಣಾಮ ಆಗುತ್ತಾ, ದುಷ್ಪರಿಣಾಮ ಆಗುತ್ತಾ, ಆಗು ಹೋಗುಗಳ ಬಗ್ಗೆ ಕಲ್ಪನೆ ಇರಬೇಕು. ಅಂತಹ ಪರಿವು, ಕಲ್ಪನೆ ಇಲ್ಲದೆ ಕೈಗೊಂಡಿರ್ತಕ್ಕಂತಹ ಅಭಿವೃದ್ಧಿಪರ ಯೋಜನೆಗಳು ಈ ಏನಿದೆಯಲ್ಲ, ವಾಲ್ಪರೈ ದುರಂತ ಏನಿದೆಯಲ್ಲ, ಇದಕ್ಕಿಂತಲೂ ದೊಡ್ಡದಾಗಿರುವಂತಹ ಒಂದು ದುರಂತದ ಅತ್ಯಂತ ಕಠೋರವಾದ, ಕಠಿಣವಾದ ಅಧ್ಯಾಯವನ್ನೇ ಬರೀತಾವು. ಅಂದರೆ ಮನುಷ್ಯ ಹೀಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಕೃತಿಯನ್ನು ನಾಶ ಮಾಡ್ತಾ ಹೋದರೆ ಇನ್ನೂ ಕೆಟ್ಟ ಪರಿಣಾಮವನ್ನು ಅನುಭವಿಸ್ಬೇಕಾಗತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು, ಮಲಿನಗೊಳ್ಳದ ಗಾಳಿ,
ಸ್ವಚ್ಛ ಸಮುದ್ರ, ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು. ನಾವು ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು. ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ. ಈಗಾಗಲೇ ಮನುಷ್ಯ ಭೂಮಿಯನ್ನು, ಖನಿಜ ಸಂಪತ್ತನ್ನು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ, ಉಪಯೋಗ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗಾಳಿ, ನೀರು ಎಲ್ಲದನ್ನು ಕೂಡ ಮಲಿನಗೊಳಿಸ್ಬಿಟ್ಟಿದ್ದಾನೆ. ಇದು ಕೇವಲ ನಮ್ಮ ಸ್ವತ್ತು ಅಲ್ಲ, ಮುಂದಿನ ಪೀಳಿಗೆಗೆ ಬೇಕಾಗಿರುವಂತಹ ಆಸ್ತಿ ಕೂಡ. ನಾವು ಅದನ್ನು ಕಾಪಾಡಿಕೊಂಡು ರಕ್ಷಣೆ ಮಾಡಿಕೊಂಡು ಹೋಗಬೇಕು. ಅಟ್ಲೀಸ್ಟ್ ಒಂದು ನಾವು ಪಣ ತೊಡಬೇಕು, ಒಂದು ಪ್ರತಿಜ್ಞೆಯನ್ನು ಮಾಡಬೇಕು. ನಾವು ಮುಂದಿನ ಜನಾಂಗಕ್ಕೆ ಏನು ಕೊಡ್ತಾ ಇದ್ದೀವಪ್ಪ? ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾಗಿರ್ತಕ್ಕಂತಹ ನೀರು, ಗಾಳಿ, ಹಾಗೆ ಒಂದು ಸ್ವಚ್ಛವಾಗಿರುವಂತಹ ಸಮುದ್ರ, ನೀಲಿ ಆಕಾಶಗಳನ್ನು ನಾವು ಕೊಡಬೇಕು. ಅದನ್ನು ಕಾಪಾಡಿಕೊಂಡು ಹೋಗಬೇಕು. ಮುಂದೆ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಅದು ಉಪಯೋಗವಾಗಬೇಕು ಎನ್ನುವಂತಹ ಛಲವನ್ನು, ಪ್ರತಿಜ್ಞೆಯನ್ನು ಎಲ್ಲರೂ ಮಾಡಬೇಕು. ಅದಕ್ಕೆ ಬದ್ಧವಾಗಿರಬೇಕು, ಅದಕ್ಕೆ ತಕ್ಕಂಗೆ ನಡ್ಕೊಳ್ಬೇಕು. ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಟ್ಟಿದೆ. ನಾವು ಪ್ರಕೃತಿಗೆ, ನಿಸರ್ಗಕ್ಕೆ, ಭೂಮಿಗೆ ಏನು ಕೊಟ್ಟಿದ್ದೀವಿ? ವೃಕ್ಷೋ ರಕ್ಷತಿ ರಕ್ಷಿತಃ. ನಾವು ವೃಕ್ಷಗಳನ್ನು ರಕ್ಷಣೆ ಮಾಡಿದರೆ ವೃಕ್ಷಗಳು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಪರಿಸರದ ಬಗ್ಗೆ ನಮಗೆ ಕನಿಷ್ಠವಾದಂತಹ ಕಾಳಜಿ ಮತ್ತು ಕಳಕಳಿ ಇರಬೇಕು. ಹೀಗೆ ಪ್ರಕೃತಿಯನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಅನ್ನೋದರ ಮೇಲೆ ನಮ್ಮ ಒಂದು ಸಾರ್ಥಕತೆ ಅಡಗಿದೆ. ಅಂದರೆ ಪ್ರಕೃತಿಯನ್ನು ರಕ್ಷಿಸುವಲ್ಲಿ, ಕಾಪಾಡುವಲ್ಲಿ, ಉಳಿಸುವಲ್ಲಿ, ಬೆಳೆಸುವಲ್ಲಿನೇ ಮನುಕುಲದ ಜೀವ ಏನಿದೆ ಅಲ್ಲ, ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹಾಗಿದ್ರೆ ಬನ್ನಿ ಯುವಕರೇ, ನಾನು ಪ್ರಕೃತಿಯನ್ನು ರಕ್ಷಣೆ ಮಾಡ್ತೀನಿ, ದುರಾಸೆಯಿಂದ ಪ್ರಕೃತಿಯನ್ನು ನಾಶ ಮಾಡಲ್ಲ, ಉಳಿಸ್ತೀನಿ, ಬೆಳೆಸ್ತೀನಿ ಎನ್ನುವಂತಹ ಪ್ರತಿಜ್ಞೆಯನ್ನು ಎಲ್ಲರೂ ಮಾಡೋಣ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ನಿಮ್ಮ ಪಾಠ ಪದ್ಯದ ವಿವರಣೆ ಸಾರಾಂಶಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ತರಗತಿಗಳನ್ನು ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಏನೇ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.